ಒಂದೆಡೆ ಗ್ಯಾರಂಟಿಗಳ ಭರಾಟೆಯಲ್ಲಿ ಕರ್ನಾಟಕದ ಇಂಧನ ಇಲಾಖೆಯ 4 ಮತ್ತು ಸಾರಿಗೆ ಇಲಾಖೆಯ 5 ನಿಗಮಗಳು ನಷ್ಟದಲ್ಲಿವೆ ಎಂಬ ಮಾಹಿತಿಯನ್ನು ಸ್ವತಃ ಸರ್ಕಾರವೇ ವಿಧಾನಮಂಡಲ ಅಧಿವೇಶನದಲ್ಲಿ ಒಪ್ಪಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದ್ರೆ, ಇನ್ನೊಂದೆಡೆ ಈ ಹಿಂದೆ ಕಷ್ಟದಲ್ಲಿದ್ದ ಕೇಂದ್ರ ಸರ್ಕಾರದ ಸ್ವಾಮ್ಯದ ಕಂಪನಿಗಳು ಲಾಭದ ಹಾದಿಗೆ ಮರಳಿದ್ದು ಸಂತಸಕ್ಕೂ ಕಾರಣವಾಗಿದೆ. ಅದಕ್ಕೆ ಸ್ಪಷ್ಟ ನಿದರ್ಶನಗಳನ್ನು ನೋಡೋದಾದ್ರೆ BSNL, ಇಂಡಿಯನ್ ಆಯಿಲ್, LIC, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹೀಗೆ ಸಾಲು ಕಂಪನಿಗಳು ಮುನ್ನೆಲೆಗೆ ಬರ್ತವೆ. ಯಾಕಂದ್ರೆ 2013-14ನೇ ಹಣಕಾಸು ವರ್ಷದಿಂದ 2023-24ನೇ ಹಣಕಾಸು ವರ್ಷಕ್ಕಾಗುವಾಗ ಈ ಎಲ್ಲಾ ಕಂಪನಿಗಳು ಗಳಿಸಿದ ಆದಾಯವನ್ನು ನೋಡಿದಾಗ ನೀವು ಅಚ್ಚರಿ ಪಡೋದಂತೂ ಗ್ಯಾರಂಟಿ. ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಲಾಭದತ್ತ ಮರಳಿದ್ದು ಸೇವೆ ಮತ್ತು ಚಂದಾದಾರರ ಸಂಖ್ಯೆಯಲ್ಲಿ ಬೆಳವಣಿಗೆಯೊಂದಿಗೆ ಮಹತ್ವದ ಸಾಧನೆ ಮಾಡಿದೆ. ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸಂಸ್ಥೆಯು ಫೆಬ್ರವರಿ 14, 2025ರಂದು 3ನೇ ತ್ರೈಮಾಸಿಕದಲ್ಲಿ 262 ಕೋಟಿ ಲಾಭ ವರದಿ ಮಾಡಿದೆ. ಇನ್ನು ದೇಶದ ಮತ್ತೊಂದು ಪ್ರಮುಖ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ GAIL ವರದಿ ಮಾಡಿರುವ ತೆರಿಗೆ ನಂತರದ ಅರ್ಧವಾರ್ಷಿಕ ಲಾಭ ಒಟ್ಟು ಆದಾಯ ಇದುವರೆಗಿನ ಅತ್ಯಧಿಕ ಹೆಚ್ಚಳವಾಗಿದೆ. 2013ರಿಂದ 24ರವರೆಗೆ ಸಂಸ್ಥೆಯ ಒಟ್ಟು ಆದಾಯ ಶೇಕಡ 234ರಷ್ಟು ಏರಿಕೆಯಾಗಿದೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆದಾಯದ ಬೆಳವಣಿಗೆ ಶೇಕಡ 45.59. ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ 3ನೇ ಅತಿ ಹೆಚ್ಚಿನ ಆದಾಯ ವೃದ್ಧಿಯಾಗಿದೆ. 2013-14ನೇ ವರ್ಷದಲ್ಲಿ ಈ ಸಂಸ್ಥೆಯ ಒಟ್ಟು ಆದಾಯ 19,000 ಕೋಟಿ ರೂಪಾಯಿ ಆದರೆ 2023-24ನೇ ಹಣಕಾಸು ವರ್ಷದಲ್ಲಿ 8,66,345 ಕೋಟಿ ರೂಪಾಯಿ. ಹಾಗಾಗಿ ಕಳೆದ 10 ವರ್ಷಗಳಲ್ಲಿ ಆದಾಯದ ಬೆಳವಣಿಗೆ ದರ 4,559 ಶೇಕಡವಾಗಿದೆ. ಇನ್ನು ಕೋಲ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಇದು ವಿಶ್ವದ ಅತಿದೊಡ್ಡ ಸರ್ಕಾರಿ ಸ್ವಾಮ್ಯದ ಕಲ್ಲಿದ್ದಲು ಉತ್ಪಾದಕವಾಗಿದೆ. ಹಾಗಾಗಿ 2013-14ನೇ ಹಣಕಾಸು ವರ್ಷದಲ್ಲಿ ಸಂಸ್ಥೆಯ ಆದಾಯ 5,111.67 ಕೋಟಿ ರೂಪಾಯಿ 2023-24ನೇ ಸಾಲಿಗಾಗುವಾಗ 1,42,324 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಜೀವ ವಿಮಾ ನಿಗಮ 2024ರಲ್ಲಿ ಅತ್ಯಧಿಕ ಪ್ರೀಮಿಯಂ ಸಂಗ್ರಹ ದಾಖಲಿಸಿದೆ. ಕಳೆದ 10 ವರ್ಷಗಳಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಆದಾಯದ ಬೆಳವಣಿಗೆಗೆ ವಿಮಾ ಕ್ಷೇತ್ರದ ಉದಾರೀಕರಣ, ಆರ್ಥಿಕ ಅಭಿವೃದ್ಧಿ ಮತ್ತು ಹೆಚ್ಚಿದ ಗ್ರಾಹಕ ಜಾಗೃತಿ ಸೇರಿ ಹಲವಾರು ಅಂಶಗಳು ಕಾರಣವಾಗಿದೆ. 2013-14ನೇ ಸಾಲಿನಲ್ಲಿ 90,123.8 ಕೋಟಿ ರೂಪಾಯಿ ಸಂಗ್ರಹವನ್ನು ಮಾಡಿದರೆ 2023-24ನೇ ಸಾಲಿನಲ್ಲಿ 7,13,073.36 ಕೋಟಿ ರೂಪಾಯಿ ಸಂಗ್ರಹವನ್ನು ಮಾಡಿ ಒಟ್ಟು 5 ವರ್ಷದಲ್ಲಿ 71.97 ಹೆಚ್ಚಳವನ್ನು ಸಾಧಿಸಿದೆ. ಇನ್ನು ಕಳೆದ 10 ವರ್ಷಗಳಲ್ಲಿ HPCLನ ಲಾಭ ಶೇಕಡ 824ರಷ್ಟು ಹೆಚ್ಚಾಗಿದ್ದು ಆದಾಯದ ಬೆಳವಣಿಗೆ ಶೇಕಡ 200ರಷ್ಟು ಆಗಿದೆ. ಈ ಕಂಪನಿಯ ಭೌತಿಕ ಲಾಭದ ಬೆಳವಣಿಗೆಗೆ ಬಲವಾದ ಕಾರಣವೂ ಇದೆ. 2013-14ನೇ ಹಣಕಾಸು ವರ್ಷದಲ್ಲಿ 2,32,188 ಕೋಟಿ, 2023-24ರಲ್ಲಿ 4,61,638 ಕೋಟಿ ಆದಾಯ ಗಳಿಸಿ ಒಟ್ಟು ಶೇಕಡ 824ರಷ್ಟು ಹೆಚ್ಚಳವನ್ನು ಸಾಧಿಸಿದೆ. ಇನ್ನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ 2013-14ರ ಅವಧಿಗೆ ಹೋಲಿಸಿದರೆ ಇಲ್ಲೂ ಕೂಡ ಲಾಭದಲ್ಲಿ ಶೇಕಡ 561ರಷ್ಟು ಹೆಚ್ಚಳವಾಗಿದೆ. 2013-14ರಲ್ಲಿ 2,59,993 ಕೋಟಿ ಆದಾಯ ಇದ್ದದ್ದು 2023-24ನೇ ಹಣಕಾಸು ವರ್ಷಕ್ಕಾಗುವಾಗ 5,06,911.36 ಕೋಟಿ ಆದಾಯವನ್ನು ಗಳಿಸಿದೆ. ಈ ಮೂಲಕ ಒಟ್ಟು 561 ಶೇಕಡ ಹೆಚ್ಚಳವಾಗಿದೆ. ಇನ್ನು 2024ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಹಿಂದಿಕ್ಕಿ SBI ಅತ್ಯಂತ ಲಾಭದಾಯಕ ಕಂಪನಿಯಾಗಿ ಹೊರಹೊಮ್ಮಿತು. SBIನ ಲಾಭದಾಯಕತೆಗೆ ಬಲವಾದ ಸಾಲ ಬೆಳವಣಿಗೆ, ದೊಡ್ಡ ಗ್ರಾಹಕರ ನೆಲೆ, ಪರಿಣಾಮಕಾರಿ ವೆಚ್ಚ ನಿರ್ವಹಣೆ, ಹೆಚ್ಚಿದ ನಿವ್ವಳ ಬಡ್ಡಿ ಲಾಭ, ದೃಢವಾದ ಠೇವಣಿ ಕ್ರೋಢೀಕರಣ ಮತ್ತು ಆಸ್ತಿ ಗುಣಮಟ್ಟವನ್ನು ಸುಧಾರಿಸುವ ಗಮನ ನೀಡಿದ್ದು ಕಾರಣವಾಗಿದೆ. 2013-14ರಲ್ಲಿ 1,54,904 ಕೋಟಿ ಗಳಿಸಿದರೆ 2023-24ರಲ್ಲಿ 4,66,813 ಕೋಟಿಯನ್ನು ಗಳಿಸಿದೆ. ಇನ್ನು 2024ರಲ್ಲಿ HAL ಅತ್ಯಧಿಕ ವಹಿವಾಟು ದಾಖಲಿಸಿದೆ. ದೇಶದ ರಕ್ಷಣಾ ಸಚಿವಾಲಯದಿಂದ HAL ವಿಮಾನಗಳಿಗೆ ನಿರಂತರ ಬೇಡಿಕೆ ಇರುವುದರಿಂದ ಲಾಭದ ಬೆಳವಣಿಗೆ ಸಾಧ್ಯವಾಗಿದೆ. ಮಂಡಳಿಯು ಪ್ರತಿ ಷೇರಿಗೆ ₹5 ಮೊದಲ ಮಧ್ಯಂತರ ಲಾಭಾಂಶ ಸಾಧಿಸಿರುವುದಾಗಿ ಘೋಷಿಸಿದೆ. 2013-14ರಲ್ಲಿ 15,298 ಕೋಟಿ ಆದಾಯ ಗಳಿಸುತ್ತಿದ್ದ ಸಂಸ್ಥೆ 2023-24ನೇ ಸಾಲಿನಲ್ಲಿ 28,162 ಆದಾಯ ಗಳಿಸಿದೆ ಮತ್ತು ಒಟ್ಟು 200 ಶೇಕಡ ಬೆಳವಣಿಗೆಯನ್ನು ಸಾಧಿಸಿದೆ. ಇನ್ನು ಸ್ಟಾರ್ಟ್ಅಪ್ ಇಂಡಿಯಾ, ವಿವಾದ್ ಸೇ ವಿಶ್ವಾಸ್ ಯೋಜನೆ ಮತ್ತು ಜಾಗತಿಕ ಮೀಥೇನ್ ಯೋಜನೆ ಸೇರಿ ಹಲವಾರು ರೀತಿಯಲ್ಲಿ ಭಾರತ ಸರ್ಕಾರ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮವನ್ನು ಬೆಂಬಲಿಸಿದ ಕಾರಣ 2023ರಲ್ಲಿ 199.70 ರೂಪಾಯಿಗಳೊಂದಿಗೆ ONGC ಷೇರುಗಳು ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದವು. 2013-14ರಲ್ಲಿ 21,777 ಕೋಟಿ ರೂಪಾಯಿ ಇದ್ದದ್ದು 2023-14ರಲ್ಲಿ 1,49,180.32 ಕೋಟಿಗೆ ಏರಿಕೆಯಾಗಿದೆ. ಇತ್ತೀಚಿನ ವರ್ಷದಲ್ಲಿ ಬೆಳವಣಿಗೆ ದರ 258 ಶೇಕಡ ತಲುಪಿದೆ. ಒಟ್ಟಿನಲ್ಲಿ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪ್ರೋತ್ಸಾಹ, ಬೆಂಬಲ ಹಾಗೂ ಪರಿಣಾಮಕಾರಿ ಯೋಜನೆಗಳ ಅನುಷ್ಠಾನದ ಮೂಲಕ ಬದುಕಿದ್ದು ಸತ್ತಂತಿದ್ದ ಅದೆಷ್ಟೋ ಕೇಂದ್ರ ಸರ್ಕಾರ ಸ್ವಾಮ್ಯದ ಕಂಪನಿಗಳಿಗೆ ಮರುಜೀವ ದೊರಕಿದೆ. ಮೋದಿ ಸರ್ಕಾರದ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಹೆಚ್ಚು ಲಾಭದಾಯಕವಾಗಿಸಲು ಯೋಜಿಸಿದ್ದು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಕ್ರಮಣಕಾರಿ ಖಾಸಗೀಕರಣ ಕಾರ್ಯಕ್ರಮದಿಂದ ನಿರ್ಗಮನವನ್ನು ಸೂಚಿಸುತ್ತದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ.